ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿತೆ ಪವಿತ್ರ ಗೌಡಗೆ ಜೈಲು ಊಟವೇ ಗತಿ. ಮನೆಯೂಟಕ್ಕೆ ಅಂತ ಅರ್ಜಿ ಹಾಕೊಂಡಿದ್ರು. ಮನೆಯೂಟದ ಭಾಗ್ಯವೂ ಸಿಕ್ಕಿತ್ತು. ಅದು ಎಲ್ಲಿವರೆಗೆ? ಕೆಲ ದಿನಗಳಷ್ಟೇ. ಈಗ ಹೈಕೋರ್ಟ್ ಇಂದ 57ನೇ ಸಿಸಿಎಚ್ ಕೋರ್ಟ್ ಆದೇಶ ರದ್ದು ಮಾಡಿದೆ. ಮನೆ ಊಟಕ್ಕೆ ಆದೇಶಿಸಿದ್ದ 57ನೇ ಸಿಸಿಎಚ್ ಕೋರ್ಟ್ನ ಆದೇಶ ಏನಿದೆ ಅದು ಈಗ ರದ್ದಾಗಿರುವಂತದ್ದು. ವಾರಕ್ಕೊಮ್ಮೆ ಮನೆ ಊಟಕ್ಕೆ ಆದೇಶಿಸಿತ್ತು ಕೋರ್ಟ್. ಆದ್ರೆ ಆ ಆದೇಶವೂ ಕೂಡ ಈಗ ರದ್ದಾಗಿದೆ. ಈ ಆದೇಶ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಆಗಿತ್ತು ಸರ್ಕಾರದ ಕಡೆಯಿಂದ. ಮನೆಯೂಟ ಕೊಡಬಾರ್ದು ಅಂತ ಆಕ್ಷೇಪಿಸಿ ಸದ್ಯ ಪವಿತ್ರ ಗೌಡ, ಲಕ್ಷ್ಮಣ್ಗೆ, ನಾಗರಾಜ್ಗೆ ಮನೆಯೂಟ ಕೊಡಬಾರ್ದು ಅಂತ ಆಕ್ಷೇಪಣೆ ಮಾಡಿ ಅರ್ಜಿ ಸಲ್ಲಿಸಿದ್ರಲ್ಲ, ಆ ಅರ್ಜಿಗೆ ಸಂಬಂಧಪಟ್ಟಂತೆ ಸಿಕ್ಕಿರುವಂತ ಆದೇಶ ಇದು. ಅರ್ಜಿ ವಿಚಾರಣೆ ನಡೆಸಿ ಜಡ್ಜ್ ನಾಗಪ್ರಸನ್ನ ಅವರ ಪೀಠ ಆದೇಶ ಕೊಟ್ಟಿದೆ. ವೈದ್ಯರ ಸಲಹೆ ಇದ್ರೆ ಮಾತ್ರ ಮನೆಯೂಟಕ್ಕೆ ಅವಕಾಶ. ಕೈದಿ ಕೇಳಿದ ಕೂಡಲೇ ಮನೆಯೂಟ ನೀಡುವಂತಿಲ್ಲ ಅಂತ ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ. ಕಾರಣ, ಜೈಲಲ್ಲೂ ಕೂಡ ಉತ್ತಮವಾದ ಊಟವನ್ನೇ ಕೊಡಲಾಗುತ್ತೆ, ಪೌಷ್ಟಿಕ ಆಹಾರವೇ ಇರುತ್ತೆ. ಅಂದಮೇಲೆ ಇವ್ರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡುವಂತಿಲ್ಲ ಅಂತ ಕೋರ್ಟ್ ಈಗ ಚಾಟಿ ಬೀಸಿದೆ. ಅದರಂತೆ ಈಗ ಪವಿತ್ರ ಗೌಡ, ನಾಗರಾಜ್, ಲಕ್ಷ್ಮಣ್ ಇವರಿಗೆ ಮನೆಯೂಟದ ಭಾಗ್ಯ ಇಲ್ಲದಂತಾಗಿದೆ. ಮನೆಯೂಟನೇ ಬೇಕು ಅಂತ ಅರ್ಜಿ ಹಾಕೊಂಡಿದ್ರು. ಈ ಅರ್ಜಿಯನ್ನ ಆಕ್ಷೇಪಣೆ ಮಾಡಿ ಮತ್ತೆ ಸರ್ಕಾರದ ಕಡೆಯಿಂದನೂ ಕೂಡ ಒಂದು ಅರ್ಜಿ ಹಾಕಲಾಗಿತ್ತು. ಹೀಗಾಗಿ ಈಗ ಕೋರ್ಟ್ನ ಆದೇಶ ರದ್ದಾಗಿದೆ. ಅದರಂತೆ ಪವಿತ್ರ ಗೌಡ, ಲಕ್ಷ್ಮಣ್ ಇನ್ಯಾರೇ ಇರಲಿ ಮನೆಯೂಟದ ಭಾಗ್ಯ ಇಲ್ಲ.